ನಮಸ್ಕಾರ ವೀಕ್ಷಕರೇ, ನಾವು ವಿಭು ಪಾಟೀಲ್. ವೀಕ್ಷಕರೇ, ಇವತ್ತಿಂದ ಈ ಚಾನಲ್ ಮ್ಯಾಗ ನಾವು FNO ಟ್ರೇಡಿಂಗ್ ಬಗ್ಗೆ ಕಲಿಯೋಣ ನೋಡ್ರಿ ವೀಕ್ಷಕರೇ, ಇವತ್ತಿಂದ ಡೈಲಿ ಈ ಚಾನಲ್ ಮ್ಯಾಗ FNO ಟ್ರೇಡಿಂಗ್ ಬಗ್ಗೆ ಒಂದು ವಿಡಿಯೋ ಬರ್ತೈತಿ. ನಾನು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಿಲ್ಲ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ನೋಡ್ರಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋನ ನಾವು ಎದ್ರ ಬಗ್ಗೆ ಕಲಿಯೋಣ ಅಂತಂದ್ರೆ FNO ಟ್ರೇಡಿಂಗ್ನಾಗ ರಿಸ್ಕ್ ಎಷ್ಟೈತಿ ಅಂತ ತಿಳ್ಕೊಳ್ಳೋಣ. ಯಾಕಂದ್ರೆ ವೀಕ್ಷಕರೇ, FNO ಟ್ರೇಡಿಂಗ್ನಾಗ ಭಾಳ ರಿಸ್ಕ್ ಐತಿ. ಫಸ್ಟ್ ನಾವು ಅಳಿಯೋನು ರಿಸ್ಕ್ ಎಷ್ಟೈತಿ ಅಂತ. ವೀಕ್ಷಕರೇ, ಇವತ್ತು ನಾ ಇದು ಸೆಬಿದ್ ರಿಪೋರ್ಟ್ ಮೊನ್ನೆನ ಪಬ್ಲಿಷ್ ಮಾಡ್ಯಾರ ಸೆಬಿ ಅವರ. ಆ ರಿಪೋರ್ಟಲ್ಲೇ ನಾವು ತಿಳ್ಕೊಳ್ಳೋಣ ರಿಸ್ಕ್ ಎಷ್ಟೈತೆ ಅಂತ. ಅಂದ್ರೆ ನಿಮಗೆ ಸ್ಟಾಕ್ ಮಾರ್ಕೆಟ್ನ FNO ಟ್ರೇಡಿಂಗ್ನ ಎಷ್ಟು ರಿಸ್ಕ್ ಐತೆ ಅಂತ ಕರೆಕ್ಟಾಗಿ ಗೊತ್ತಾಗ್ತೈತಿ. ಸೆಬಿದ್ ರಿಪೋರ್ಟ್ ನೋಡ್ಬೋದು. ಇಲ್ಲಿ 1ನೇ ಪಾಯಿಂಟ್ ಏನಂತಂದ್ರೆ 1,13,00,000 ಮಂದಿ 3 ವರ್ಷನಾಗ 1,81,000 ಕೋಟಿ ಲಾಸ್ ಮಾಡ್ಕೊಂಡಾರಿ. ಅಂದ್ರೆ ವೀಕ್ಷಕರೇ, 3 ವರ್ಷನಾಗ 1,13,00,000 ಮಂದಿ ಎರಡು ಟಾಟಾ ಎಲ್ಎಕ್ಸಿ ಕಂಪ್ನಿ 2 ಸಲ ಬಾಯ್ ಮಾಡ್ಬೋದು, ಅಷ್ಟು ರೊಕ್ಕ ಕಳ್ಕೊಂಡ್ಬಿಟ್ಟಾರ. ಅಂದ್ರೆ ತಿಳ್ಕೊಬೋದು ವೀಕ್ಷಕರೇ, 3 ವರ್ಷನಾಗ FNO ಟ್ರೇಡಿಂಗ್ನಾಗ ಎಷ್ಟು ರಿಸ್ಕ್ ಐತಂತ, ಎಷ್ಟು ಮಂದಿ ರೊಕ್ಕ ಕಳ್ಕೊಂಡಾರ. ಮತ್ತು ವೀಕ್ಷಕರೇ, ಇದು ತಿಳ್ಕೊಬೋದು ನೀವು 100 ಟ್ರೇಡರ್ಸ್ನಾಗ ಬರೀ 7% ಟ್ರೇಡರ್ಸ್ ಅಂತಂದ್ರೆ 100 ಟ್ರೇಡರ್ಸ್ನಾಗ 7 ಟ್ರೇಡರ್ಸ್ ಅಷ್ಟೇ ಪ್ರಾಫಿಟೇಬಲ್ ಆಗ್ಯಾರಿ ವೀಕ್ಷಕರೇ. ಅಂತಂದ್ರೆ 7% ಮಂದಿ, 100ನಾಗ 7% ಮಂದಿ ಅಷ್ಟೇ ಪ್ರಾಫಿಟೇಬಲ್ ಇದಾರ. ಉಳ್ಕಿದವ್ರೆಲ್ಲ 93% ಲಾಸ್ ಮಾಡ್ಕೋತಾರೆ ವೀಕ್ಷಕರೇ FNO ಟ್ರೇಡಿಂಗ್ನಾಗ. ಮತ್ತು ವೀಕ್ಷಕರೇ, ಆ 7%ನಾಗನು ಬರೀ 1% ಮಂದಿ ಅಷ್ಟೇ 1 ಲಕ್ಷಕ್ಕಿಂತ ಹೆಚ್ಚು ಗಳಿಸ್ತಾರ. ಅಂದ್ರೆ ಆ 7%ನಾಗನು ಎಲ್ಲರೂ 1 ಲಕ್ಷದ ಮ್ಯಾಗ ಗಳಿಸಂಗಿಲ್ರಿ. 7%ನಾಗನು ಬರೀ 1% ಮಂದಿ ಅಷ್ಟೇ 1 ಲಕ್ಷದ ಮ್ಯಾಗ ಗಳಿಸ್ತಾರ. ಉಳ್ಕಿದವ್ರು 6% ಮಂದಿ 1 ಲಕ್ಷಕ್ಕಿಂತ ಕಡಿಮೆ ಗಳಿಸ್ತಾರೆ FNO ಟ್ರೇಡಿಂಗ್ನಾಗ. ಅಂದ್ರೆ ವೀಕ್ಷಕರೇ, ಇದ್ರಾಗ ರೊಕ್ಕ ಮಾಡೋದು ಭಾಳ ಟಫ್ ಐತಿ. ಯಾಕಂದ್ರೆ ವೀಕ್ಷಕರೇ, ಈಸಿಲಿ ರೊಕ್ಕ ಆಗಂಗಿಲ್ಲ. ನೀವು ಇದ್ರಲ್ಲೇನ ತಿಳ್ಕೊಳ್ಬೋದು, ಬರೀ 1% ಮಂದಿ ಅಷ್ಟೇ FNO ಟ್ರೇಡಿಂಗ್ನಾಗ 1 ಲಕ್ಷಕ್ಕಿಂತ ಹೆಚ್ಚು ಗಳಿಸ್ತಾರೆ. ಮತ್ತು ವೀಕ್ಷಕರೇ, ಇದ್ರಲ್ಲೇನು ತಿಳ್ಕೊಬೋದು ನಾವು ಯುವಕರ ಎಷ್ಟು FNO ಟ್ರೇಡಿಂಗ್ನ ಇನ್ವಾಲ್ವ್ ಆಗ್ಯಾರಂತ ಈ ಡೇಟಾಲೇನು ಗೊತ್ತಾಗ್ತೈತಿ. ಯಾಕಂದ್ರೆ ಹೆಚ್ಚು FNO ಟ್ರೇಡಿಂಗ್ನಾಗ ಯುವಕರನ್ನ ಇನ್ವಾಲ್ವ್ ಆಗ್ಯಾರ. ಯಾಕಂದ್ರೆ ಜಲ್ದಿ ಶ್ರೀಮಂತ ಆಗೋದಿರ್ತೈತಲ್ಲ ಈಗಿನ ಹುಡುಗರಿಗೆ. ಆದ ಕಾರಣ ವೀಕ್ಷಕರೇ ನೋಡ್ಬೋದಿದ್ದ 2023ನಾಗ 30 ವರ್ಷಕ್ಕಿಂತ ಕಡಿಮೆ ಏಜ್ ಇದ್ದವ್ರು FNO ಟ್ರೇಡಿಂಗ್ನಾಗ 31% ಮಂದಿ ಇದ್ರ. ಈಗ 2024ನಾಗ ಅವ್ರ 43% ಆಗ್ಯಾರ. ಅಂದ್ರೆ ಯುವಕರ ಸಂಖ್ಯೆ ಹೆಚ್ಚಾಗತೈತಿ FNO ಟ್ರೇಡಿಂಗ್ನಾಗ. ಪ್ರಾಫಿಟೇಬಲ್ ರೀ ಆಗವಲ್ರಿ, ಬಟ್ ವೀಕ್ಷಕರೇ ಹೆಚ್ಚಾಗತೈತಿ ಯುವಕರ್ದ FNO ಟ್ರೇಡಿಂಗ್ನಾಗ ಇನ್ವಾಲ್ವ್ಮೆಂಟ್. ಮತ್ತು ವೀಕ್ಷಕರೇ, ಆ 43%ನಾಗನು ಯುವಕರು ಇದಾರಲ್ಲ ರೀ, 43%. ಆ 43%ನಾಗನು 93% ಯುವಕರು ಲಾಸ್ ಮಾಡ್ಕೋತಾರೆ. ಅಂದ್ರೆ ವೀಕ್ಷಕರೇ, 43% ಯುವಕರ್ನಾಗ ಮತ್ತು 93% ಲಾಸ್ ಮಾಡ್ಕೋತಾರೆ. ಅಂದ್ರೆ ತಿಳ್ಕೊಬೋದು ವೀಕ್ಷಕರೇ ಎಷ್ಟು ರಿಸ್ಕ್ ಐತಂತ. ಅಂದ್ರೆ ಬರೀ 7% ಮಂದಿ ಅಷ್ಟೇ ಪ್ರಾಫಿಟೇಬಲ್ ಇದ್ದಾರೆ ಯುವಕರ್ನಾಗನು. ಮತ್ತು ವೀಕ್ಷಕರೇ, ಆ 93% ಯುವಕರು ಇದಾರಲ್ಲ ರೀ ರೊಕ್ಕ ಸೋಲ್ತಾರಂತಣ್ಣಿ. 93% ಯುವಕರ್ದ ವರ್ಷ ಇನ್ಕಮ್ 5 ಲಕ್ಷಕ್ಕಿಂತನೂ ಕಡಿಮೆ ಐತಿ ಅವ್ರ ಸಂಬಳ. ಆ 5 ಲಕ್ಷಕ್ಕಿಂತ ಕಡಿಮೆ ಇದ್ದವ್ರ ಸಂಬಳದವ್ರು ಏನು ಮಾಡ್ತಾರಂದ್ರೆ ಆಸೆಗೆ ಬಿದ್ದು FNO ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ನೋಡಬಹುದು ಆ 93% ಮಂದಿ ಎಲ್ಲ ರೊಕ್ಕನ ಕಳ್ಕೊತಾರೆ ಅವರು. ಪಾಪ ಅವ್ರದ್ದು ಮೊದಲ ಇನ್ಕಮ್ಮು ಕಡಿಮೆ ಐತಿ, 5 ಲಕ್ಷಕ್ಕಿಂತ ಕಡಿಮೆ. ಅವೆಲ್ಲ ಆಲ್ಮೋಸ್ಟ್ ಹೋಗೇ ಬಿಡ್ತಾರೆ ಸೇವಿಂಗ್. ಮತ್ತು ವೀಕ್ಷಕರೇ, ಯಾವ ರಾಜ್ಯದವ್ರು ಹೆಚ್ಚು ಟ್ರೇಡರ್ಸ್ ಇನ್ವಾಲ್ವ್ ಇದಾರೆ ಅಂತ ಇತಲೇ ಗೊತ್ತಾಗ್ತೈತಿ. 100%ನಾಗ 50% ಟ್ರೇಡರ್ಸ್ ಬರೀ ಇವು 4 ರಾಜ್ಯದಿಂದನ ಇದಾರ್ರಿ. ಅವು ಯಾವ 4 ರಾಜ್ಯ ಅಂತಂದ್ರೆ ಮಹಾರಾಷ್ಟ್ರ 22% ಟ್ರೇಡರ್ಸ್ ಇದ್ದಾರೆ ಮಹಾರಾಷ್ಟ್ರನಾಗ. ಗುಜರಾತ್ನಾಗ 12% ಟ್ರೇಡರ್ಸ್ ಇದ್ದಾರೆ. ಉತ್ತರ ಪ್ರದೇಶನಾಗ 9% ಟ್ರೇಡರ್ಸ್ ಇದ್ದಾರೆ. ಮತ್ತು ರಾಜಸ್ಥಾನ್ಯಾಗ 6% ಟ್ರೇಡರ್ಸ್ ಇದ್ದಾರೆ. ಅಂದ್ರೆ ವೀಕ್ಷಕರೇ, ನಮ್ಮ ದೇಶನಾಗ 50% ಟ್ರೇಡರ್ಸ್ ಇದಾರಲ್ಲ ರೀ FNO ಟ್ರೇಡರ್ಸ್, ಇವ್ರು ಬರೀ 4 ರಾಜ್ಯದಿಂದನೇ ಹೆಚ್ಚು ಬರ್ತಾರೆ. ಹತ್ರ ರೀ ಮಹಾರಾಷ್ಟ್ರ 22% ಟ್ರೇಡರ್ಸ್ ಇದ್ದಾರೆ FNO ಟ್ರೇಡಿಂಗ್ ಮಾಡ್ತಾರೆ. ಅಂದ್ರೆ ವೀಕ್ಷಕರೇ, ದೊಡ್ಡ ದೊಡ್ಡ ರಾಜ್ಯಗಳನ್ನ ಇದಾವ. ಹತ್ರ ಗುಜರಾತ್ ಮಹಾರಾಷ್ಟ್ರದವ್ರ ಭಾಳ ಇನ್ವಾಲ್ವ್ ಇದ್ದಾರೆ. ನೀವು ಇನ್ನ ಡೀಟೇಲ್ದಾಗಿದ್ದ ಸ್ಟಡಿಯನ್ನ ಓದೋರು ಇದ್ರೆ ಸೆಬಿದ ಅದ್ರ ಲಿಂಕ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ನೀವು ಈ ಲಿಂಕನ್ನು ತಗೊಂಡು 33 ಪೇಜಸ್ ಸ್ಟಡಿ ಐತಿ. ಎಲ್ಲದ್ರ ಬಗ್ಗೆ ಡೀಟೇಲ್ದಾಗ ಅನಾಲಿಸಿಸ್ ಮಾಡ್ಬೋದು. ಇದ್ರಲ್ಲೇ ನಿಮಗೆ ಗೊತ್ತಾಗ್ತೈತಿ FNO ಟ್ರೇಡಿಂಗ್ ಎಷ್ಟು ರಿಸ್ಕ್ ಐತಿ ಮತ್ತು ಇದ್ರಾಗ ರೊಕ್ಕ ಮಾಡೋದು ಎಷ್ಟು ಕಠಿಣ ಐತಂತ. ತಿಳಿತ್ರಿ ವೀಕ್ಷಕರೇ, ಇಷ್ಟು ಡೇಟಾ ಅವೈಲೇಬಲ್ ಇತ್ತು. ಇನ್ನೂ ಭಾಳ ಡೇಟಾ ಐತಿ, ಎಲ್ಲ ಹೇಳ್ಕೊಂಡು ಕುಂತ್ರೆ ವಿಡಿಯೋ ದೊಡ್ಡದಾಗ್ತೈತಿ. ಅಣ್ಣಾನ FNO ಟ್ರೇಡಿಂಗ್ ನೀವು ಮಾಡೋರಿದ್ರೆ ಇದು ರಿಸ್ಕನ್ನು ತಿಳ್ಕೊಬೇಕು, ಎಷ್ಟು ಮಂದಿ ರೊಕ್ಕ ಸೋಲ್ತಾರಂತ ಇದ್ರಲ್ಲೇನೋ ಗೊತ್ತಾಗ್ತೈತಿ. ಎಲ್ಲ ದೊಡ್ಡ ಇನ್ಫ್ಲುಯೆನ್ಸರ್ ಏನು ಸ್ಕ್ರೀನ್ಶಾಟ್ ತೋರಿಸ್ತಾರೆ, ಫ್ಯೂಚರ್ ಏನು ಆಪ್ಷನ್ ಅದ. ಈಗೇನು ಸ್ಕ್ರೀನ್ಶಾಟ್ ಎಡಿಟ್ ಮಾಡೋ ಬರ್ತೈತ್ರಿ. ಮತ್ತು ವೀಕ್ಷಕರೇ, 1 ತಿಂಗಳನ್ಯಾಗ 6 ತಿಂಗಳನ್ಯಾಗ ಒಮ್ಮೆ ಅಷ್ಟೇ ಪ್ರಾಫಿಟ್ ಮಾಡ್ತಾರೆ. ಅವ್ರು ಕಳ್ಕೊಂಡಿದ್ದೆ ಅವರು ಸ್ಕ್ರೀನ್ಶಾಟ್ ತೋರಿಸಂಗಿಲ್ಲ. ಅದರ ಕಾರಣ ವೀಕ್ಷಕರೇ, ಯಾರೂ ನಿಮಗೆ ಕಳ್ಕೊಂಡು ಸ್ಕ್ರೀನ್ಶಾಟ್ ತೋರಿಸಂಗಿಲ್ಲ. ಸೆಬಿನ ನೋಡ್ಬೋದ, ಡೇಟಾನ ಪಬ್ಲಿಷ್ ಮಾಡೈತಿ. ಸೆಬಿ ಏನು ಸುಳ್ಳು ಹೇಳಂಗಿಲ್ಲ. ನಾನು ವೀಕ್ಷಕರೇ, FNO ಟ್ರೇಡಿಂಗ್ನ ಇನ್ವಾಲ್ವ್ ಆಗೋರಿದ್ರನ ಇದೆಲ್ಲ ಅಳತನೇ ಇನ್ವಾಲ್ವ್ ಆಗ್ರಿ. ಮತ್ತು ವೀಕ್ಷಕರೇ, ಕಲೀರಿ. ನಾ ಯಾಕೆ FNO ಟ್ರೇಡಿಂಗ್ದು ಮುಂದೆ ವಿಡಿಯೋಗಳು ಬಿಡಾವಿದ್ದೀನಿ. ಆ ವಿಡಿಯೋಗಳನ್ನು ನೋಡಿ ನೀವು FNO ಟ್ರೇಡಿಂಗ್ ಮಾಡ್ರಿ ಅಂತ ಅನ್ನಂಗಿಲ್ಲ, ಬರೀ ತಿಳ್ಕೊರಿ, ಅದ್ರ ಬಗ್ಗೆ ಕಲೀರಿ. ಅಂದರೆ ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗ್ತೈತೆ ಅಂತಲೂ ನಿಮಗೆ ಗೊತ್ತಾಗ್ತೈತಿ FNO ಟ್ರೇಡಿಂಗ್ಲೇ. ಶಾರ್ಟ್ ಸೆಲ್ಲಿಂಗ್ಲೇ ಹೆಂಗೆ ಮಾರ್ಕೆಟ್ ಬೆಳೆಸ್ತಾರೆ, ಮತ್ತು ಹೆಂಗೆ ಬಾಯಿಂಗ್ ಮಾಡಿ ಮಾರ್ಕೆಟನ್ನು ಏರಿಸ್ತಾರೆ ಅಂತೆಲ್ಲ ನಿಮಗೆ ಮಾರ್ಕೆಟದ್ದು ಎಲ್ಲ ನಿಮಗೆ ಡೀಟೇಲ್ದಾಗ ತಿಳಿತೈತಿ. ಅದ ಕಾರಣ ವೀಕ್ಷಕರಿಗೆ FNOದ ವಿಡಿಯೋಗಳು ಮಾಡಾವಿದ್ದೇನೆ. ಎಲ್ಲ FNOದು ವಿಡಿಯೋಗಳನ್ನು ನೋಡಿ ನೀವು
ಟ್ರೇಡಿಂಗ್ ಮಾಡ್ಬೇಕಂತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗ್ತೈತೆ ಅಂತಲೂ ನಿಮಗೆ ಗೊತ್ತಾಗ್ತೈತಿ. ನಾನು ಈ ವಿಡಿಯೋ ಮಾಡತ್ತೇನೆ. ನಾನು ವೀಕ್ಷಕರು ಇವೆಲ್ಲ ನೆನಪನ್ನ ಇಟ್ಕೊಂಡನ ಮಾಡಿರಿ FNO ಟ್ರೇಡಿಂಗ. ಮತ್ತು ಅದು ಸೆಬಿದ ರಿಪೋರ್ಟದ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟೇನಿ, 33 ಪೇಜ್ ಐತಿ, ಎಲ್ಲ ಡೀಟೇಲ್ದಾಗ ಓದ್ರಿ. ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ. ಮತ್ತು ನಿಮಗೆ ಶೇರ್ ಮಾರ್ಕೆಟ್ ಅದೇನು ತಿಳಿಯಂಗಿಲ್ಲ ಅಂತಂದ್ರೆ ಮ್ಯೂಚುವಲ್ ಫಂಡ್ ಮಾಡೋದು ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಮ್ಯೂಚುವಲ್ ಫಂಡ್ ಮಾಡಿರಿ. ನಿಮ್ಗೆ ಶೇರ್ ಮಾರ್ಕೆಟದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀವು ಹೆಂಗೆ ಫ್ರೀನಾಗ ಚಲೋ ಮ್ಯೂಚುವಲ್ ಫಂಡನ್ನು ಆರಿಸ್ಕೋಬೋದು ಅಂತ ನನ್ನ ಒಂದು ಪ್ಲೇ ಲಿಸ್ಟ್ ಐತಿ, ಅದು ಫ್ರೀನಾಗ ವಿಡಿಯೋಗಳಿದ್ದಾವೆ. ಅದ್ರ ಲಿಂಕ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಅದನ್ನು ನೋಡಿರಿ. ಅಂದರೆ ನೀವು ಚಲೋ ಒಂದು ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಬೋದು. ತಿಳಿತ್ರಿ ವೀಕ್ಷಕರೇ ಇಷ್ಟೇ ಐತಿ ಇವತ್ತಿನ ವಿಡಿಯೋ. ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.